ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಮೈ ಡೈಲಿ ವ್ಲಾಗ್. ಇವತ್ತು ಏನಂದರೆ ದಸರಾ ಹಾಲಿಡೇ ಇತ್ತು, ಅದಕ್ಕಿಂತ ಕಾಲೇಜ್ ಹೋಗ್ತಿರಲಿಲ್ಲ. ಇವತ್ತು ಫಸ್ಟ್ ಡೇ ಕಾಲೇಜ್ಗೆ ಹೋಗ್ತಿದ್ದೀನಿ. ಬನ್ನಿ ನೋಡೋ ಬೇಗ ರೆಡಿಯಾಗಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ರೆಡಿಯಾಗಾಯಿತು, ನಾಮನು ಬಳದಾಯಿತು. ಇವಾಗ ನಾಷ್ಟ ಮಾಡ್ಕೊಂಡು ಕಾಲೇಜ್ಗೆ ಹೊರಡ್ತಾ ಇರೋದೆ. ಯಾಕಂದರೆ ದಸರಾ ಹಾಲಿಡೇ ಇತ್ತಲ್ಲ, ಅವಾಗಿಂದ ಹೋಗಿರಲಿಲ್ಲ. ಇವಾಗ ಅದಕ್ಕೆ ಹೋಗ್ತಿದ್ದೀನಿ ಫಸ್ಟ್ ಡೇ. ಬಟ್ ಕಾಲೇಜ್ಗೆ ಹೋಗದಂತೆ ಬೋರ್ ಹಿಡಿದೋಗಿತ್ತು ಮನೇಲೇ ಕೂತು. ಕಾಲೇಜ್ಗೆ ಹೋದರೆ ಏನೋ ಒಂಥರ ಖುಷಿ ನನಗೆ. ಕಾಲೇಜ್ಗೆ ಹೋಗ್ತಿದ್ದೀನಿ, ಬನ್ನಿ ಕಾಲೇಜ್ ಬ್ಲಾಗ್ ನೋಡವ. ಗೈಸ್ ಬಸ್ ಬಂತು. ಮಾನವರಿಗೆಲ್ಲ ತಗೊಳ್ತಿದ್ರಿ ಕೊಟ್ಟವ್ರೆ. ಹಲೋ ಗೈಸ್, ಬಂದು CBS ಎಂಟ್ರಿ ಆಗತ್ತ ಮಚ್ಚ. ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಸುರಸುಂದರ ಮಚ್ಚ. ತಿಂಡಿ ಆಯಿತು. ಏನಿಲ್ಲ, ಇಷ್ಟೊಂದು ಸಪ್ಕಾಗ್ಬಿಟ್ಟಿದ್ಯಾ? ನಮಗೆ ಏನ ಇಲ್ಲ ಮಚ್ಚ. ಅಲ್ಲ ಗೈಸ್, ನಮ್ಮ ನೀತಿಗೆ ಬ್ಯಾಂಡ್ ತಗೋಬರ್ಬೇಕು. ಯಾವ ಬ್ಯಾಂಡ್? ನನಗೊಂದು ಬ್ಯಾಂಡ್ ತಗೊಂಡು ಕೈಗೆ ಹಾಕೊಳ್ಳೋ ಬ್ಯಾಂಡು. ನನಗೊಂದು ಬ್ಯಾಂಡ್ ನನಗೆ ಗೊತ್ತಿಲ್ಲ. ನಿಂತ ಕೈಲಿ ಅದಲ್ಲ, ಇಲ್ಲೇ ಗೊತ್ತಿಲ್ಲ. ಕೈಲಿದ್ರೆ ಅದು ಹಳೇದ ಓಡೈತೆ. ಆಯ್ತು ಅಪ್ಪ, ಬರಲಾ ಇಲ್ಲಿ ಬರಲಾ? ಇಲ್ಲ ಕಳ ಅವನು. ಬಾ ಫೋನ್ ಮಾಡಲಾ? ಗೈಸ್, ಆ ಇಯರಿಂಗ್ಸ್ ಅವ್ರು ಬಂದಿಲ್ಲ ಇವತ್ತು. ಇಲ್ಲಿ ಬಂದು ಕರ್ಕೊಂಬಂದಿದ್ದು ವೇಸ್ಟ್ ಆಯಿತು ಮಚ್ಚ. ಒಳ್ಳೆ ಮಗನಿಸಿದೆ ವೇಸ್ಟ್ ಆಗಿತ್ತು. ಗೈಸ್ ಹಂಗೀಗ ನನಗೂ ತಗೊಡ್ತೀನಿ ಏನಿದೆ ಪಾಪ. ಮಗ ಬಂದ ಗೈಸ್, ಅಂಗಡಿನೇ ಬರಲಿಲ್ಲ ಬಿಟ್ಟು. ಗೈಸ್ ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆಗೆ ಎರಡು ಇವ್ರು ಜಾಯ್ನ್ ಆಗವ್ರೆ. ಮಚ್ಚ ನಿನ್ನ ಹೆಸರಲ್ಲ ಮಚ್ಚ? ಏನೋ ನೀನು ಹೇರ್ ಸ್ಟೈಲ್ ಸೀರಿಯಸ್ ಆಗಿ ಮಗ. ಸೀರಿಯಸ್ ಚೆನ್ನಾಗಿಟ್ಟು ಹೇರ್ ಸ್ಟೈಲ್ ಚೆನ್ನಾಗಿ. ಹೇರ್ ಸ್ಟೈಲ್ ಸಗಲ. ಸರ್ಕಿಲ್ ಬೈಸ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದರೆ 4 ದಿನ ಹೋಗಿಲ್ಲ ಕಾಲೇಜ್ಗೆ. 12 ದಿನ ಹೋಗಿಲ್ಲ. ಬೈಸ್ಕೊಳ್ಳೋದಂತ ಗ್ಯಾರಂಟಿ. ಹೋದ್ ಗುರುವಾರಲ್ಲ ಅದ್ರ ಬೈಯದ್ನ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಆಗಲ್ಲ. ಗೈಸ್, ಕಾಲೇಜ್ ಒಳಗಡೆ ಬಂದು ಚಾರ್ಜ್ ಬೇರೆ ಇಲ್ಲ. ಮಧ್ಯಾಹ್ನ ವೀಡಿಯೋ ಮಾಡ್ತೀನಿ. ಆದರೆ ಈತವ್ರೆ ವೀಡಿಯೋ ಮಾಡೋದಕ್ಕೆ. ಮೈ ಕಾಲೇಜ್ ಗೈಸ್. ಸರ್ ಇದಾರೋ ಇಲ್ಲೋ ಗೊತ್ತಿಲ್ಲ. ವಿಡಿಯೋ ಈಗ ಸ್ಟಾಪ್ ಮಾಡ್ತಿದ್ದೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಟ್ನಿ ಆರ್ ಯೂಟ್ಯೂಬ್ ಚಾನಲ್. ಮಚ್ಚ ಬ್ರೇಕಪ್ ಬೈಸಿಜಾ? ಬ್ರೇಕಪ್ ನಿಜ ಗುರು. ಬ್ರೇಕಪ್ಪು ಯಾರಿಗೆ? ಇವಂಗೆ ಶಿಶುಂಗೆ. ನಾನೇ ಕರ್ಕೊ ಹೋಗಿ ಬಂದಿದ್ದೀನಿ ಈಗ ತಾನೆ. ಚಾರ್ಜ್ ಇಲ್ಲ. ಯಾವ್ದು ಮಗ? ಕೇಳ್ರಿ ಯಾವ್ದು ಮಚ್ಚ? ಅದು ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ಹೇಳಿ ಕರೆಕ್ಟಾಗಿ. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ನೀನ್ ಕೇಳ್ಬೇಕು. ಯಾರು ನೀನ್ ಸೈಡಾಗ ಹಾಕಲ್ಲ. ತಂಬಾಕಲ್ಲ ಕಡೆ ತಂಬಾಕೆಲ್ಲ ಹೌದಂದ್ರೆ ಥಿಯೇಟರ್ ಸ್ಟಾರ್ಟಿಂಗ್ ಬರ್ತದಲ್ಲ, ಅದನ್ನ ಹೇಳ್ತಿರ್ತೀವಿ. ಹುಡುಗಿ ಬಂತು ಅಂದ್ರೆ ಮೀಟ್ರಾಫ್. ಗೈಸ್ ಕ್ಯಾಡ್ ಎಲ್ಲ ಮಾಡಾಯ್ತು. ಗೈಸ್ ಕ್ಯಾಡ್ ಎಲ್ಲ ಮಾಡಾಯ್ತು. ಕ್ಯಾಡ್ ಮಾಡಿದ್ದೀನಿ ಅಷ್ಟೇ. ಅದು ಇವನ್ ಕೆಲ ಹೇಳಿಸ್ಕೊಂಡು ನನಗೆ ಬರಲ್ಲ. ಇವರೆಲ್ಲ ಮೌನಿಯಾಗಿ ಕೂತ್ಬಿಟ್ರೆ ಶಿಶಾ ಬ್ರೇಕಪ್ ಇಲ್ಲ ಮಚ್ಚ. ಬೈ ಗೈಸ್, ಇವನಿಗೆ ಬ್ರೇಕಪ್ ಆಗ್ಬಿಟ್ಟೈತೆ. ಏನಕ್ಕೆ ಮಗ ಬ್ರೇಕಪ್? ಬಾರ ಇಲ್ಲ, ಸಾಯ್ಬೇಕು. ಏನಕ್ಕಾಗಿರೋದು ಬ್ರೇಕಪ್? ಬ್ರೇಕಪ್ ಏನಾಗಿಲ್ಲ, ಬಿಡಲ್ಲ ಮಚ್ಚ. ಕಿರಿಕು ಬ್ರೋ, ಕಿರಿಕು. ಅದೆಲ್ಲ ತಪ್ಪು. ಮಾಗು ಟ್ರೂ ಲವ್. ಪಿಂಕಿ ಎಲ್ಲಿದ್ಯಾ? ಹಿಡಿದ್ಬಿಟ್ಟು ಗುಡು 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 ಗೈಸ್, ನಮ್ಮ ಹುಡುಗನ್ ಬ್ರೇಕ್ ಆಗ್ಬಿಡ. ಹೇಳಿದೆ ಹುಡುಗಿರಿಂದ ಹೋಗ್ಬೇಡ, ಏನೂ ಆಗಿರಲಿಲ್ಲ. ಹೆಣ್ಣು ನೋಡ್ಬಿಟ್ರೆ ಸತ್ಕಿರೋದೊಳಗೆ ಮಚ್ಚಂದ 5 ವರ್ಷ ಲವಪ್ಪ. ಯಾರ್ದು? ಅಯ್ಯೋ ಹನುಮಂತ. ಅವಾಗ ಗಂಟೆಗಳ ಟಗರು.
ನಾವು ಎಲ್ಲೇ ಸಿಕ್ಕರು ಹಾಕ ಹೊಡ್ಬಿಡಿ ಬಿಡಲ್ಲ ಕೇಳಕ್ ಈ ವರ್ಷ ಹೊಗೆಗಿಸ್ಕತೀನಿ ಏನೋ ಗೊತ್ತಿಲ್ಲ. ಅದಕ್ಕೆ ನನ್ನ ಮಗ ಎಲ್ಲ ಪಾಸ್ ಆಗ್ಬಿಟ್ರು. ಗುಡ್ ಮಾರ್ನಿಂಗ್. ಹಾಯ್ ಹೇಳ್ರಿ. ಸರ್ ಹೇಳಿ. ಥ್ಯಾಂಕ್ ಯು. ಇವ್ರು ನಮ್ಮ ಸರ್. ಸರ್ 5K ಸಬ್ಸ್ಕ್ರೈಬರ್ ಒಳ್ಳೇದು ಮಾಡಲಿ. 5K ಅಲ್ಲ, ನೆಕ್ಸ್ಟ್ 5M ಆಗಲಿ. ಸರ್ ಅಷ್ಟೆಲ್ಲ ಕಂಟೆಂಟ್ ಕೊಡ ಅಷ್ಟೆಲ್ಲ ಕಂಟೆಂಟ್ ಕೊಡ ಅಂತ ಇದ್ದಿಲ್ಲ. ನಮ್ಮ ಕಡೆಯಿಂದ ಪಾಸಿಟಿವ್ ಕೊಡಬೇಕು, ನೆಗೆಟಿವ್ ಕೊಡಬಾರ್ದು. ರಿಯಲ್ ಕೊಡೋದು ದೇವ್ರ ಮೇಲ್ಗಡೆ ಅವನು. ನಾನು ಇವನಲ್ಲ 5M ಅಂದ್ರೆ 5M ಆಗ್ಬಿಡಕ್ಕೆ. ಯಾವ್ಯಾವ ವಿಡಿಯೋ ಮಾಡ್ತಾವನೆ ಎಲ್ಲದೂ ರಿಪೋರ್ಟ್ ಮಾಡಿಸ್ತೀವಿ ಎಲ್ಲರೂ ಹೇಳ್ಬಿಟ್ಟು. ಶತ್ರುಗಳು ಇಲ್ಲೇ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ. ನೀವೇನು ಹೇಳ್ತೀರಾ ಶತ್ರುಗಳಿಗೆ? ಗಂಡಸರು ಅಂದ್ರೆ ಶತ್ರುಗಳಿಗೆ, ಹೆಂಗಸರು ಅಂದ್ರೆ ಶತ್ರುಗಳು. ಸರ್ ಪಕ್ಕ SLC PUC ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲರೂ ಗೈಸ್ ಇವ್ರಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮ್ಮ ಡೌಗಳ ಮೇಲೆ ಆಣೆ. ಒಬ್ಬ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಎಂಕೆ ಮೇಲೆ ನಮ್ಮ ಎಂಕೆ ಅವ್ರ ಹುಡುಗಿ ಮೇಲೆ ಆಣೆ. ಗೈಸ್ ನಮ್ಮ ಚಾನಲ್ಗೆ ಹೊಸ ಎಂಟ್ರಿ ಭೂಪಾಲು. ಹೌದೇ ರೆಡಿ ಮಗ? ಲವ್ ನೋಡಿ ಫ್ರೆಂಡ್ಸ್, CBSK ಡೌನ್ ಏನು ಹೌದಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಬಲ್ಲೋಜ. ನೀನು ಹೇಳೋಲ್ಲ. ಎಲ್ಲ ಹೋಗ್ತಿರೋದು ಎಲ್ಲಿಗೆ ಡ್ರಾಪ್ ಮಾಡೋಕ್ಕೆ ನನ್ನ ಏನಕ್ಕೆ ಬಾ ಗಾಡಿ ಇಲ್ಲಿ ಬಿಸ್ತೀನಿ. ಬೈಕ್ ಬೇಡ, ಬಾ ನಡ್ಕೊಂಡೆ ಹೋಗು. ನಡ್ಕೊಂಡು ಸರಿ ಬಿಡು ಬರ್ತೀನಿ, ಹೋಗು ಆಯ್ತು. ಇದೆಲ್ಲ ಆಗ್ಬೇಡ, ಯಾವುದು ಇದೆಲ್ಲ ಆಗ್ಬೇಡ, ಕಟ್ ಮಾಡಿಬಿಡು. ಕಟ್ ಮಾಡಿಬಿಡ್ತೀನಿ ಆಯಿತು. ಗೈಸ್ ಇವನನ್ನ ಇವಾಗ ಕದ್ದು ಹೋಯ್ತವನೆ ಕಾಂತಾರ ಮೂವಿಗೆ. ಲೋಪರ್ ಚಪ್ಪರ್ ಬರಲು ರಿವೀಲ್ ಮಾಡ್ಬಿಡಲ್ಲ. ಗೈಸ್ ಕಾಲೇಜಿಂದ ಕದ್ದು ಅವ್ರ ಕೈಲಿ ಬ್ಯಾಗ್ ಎತ್ಸ್ಕೊಂಡು ನನ್ನ ಮಗ ಹೋಯ್ತವನೆ ನೋಡ್ರಿ. ಓದ್ಬೇಕಳ ಮೊದಲು. ನನ್ನ ಮಗ ನೀನು ಬರೇ ನೋಡಿದಾರೆ ಗೊತ್ತಿಲ್ಲ ಅಷ್ಟೇ. ನಡಿ ಗೈಸ್ ಊಟಕ್ಕೆ ಬಂದಿದ್ದಿಲ್ಲ ನೋಡಿ ಗೈಸ್, 4 ದೋಸೆ ಪಿಕ್ಚರ್ಗೆ. ನಾನು ಹೋಗಲ್ಲ, ಅವನು ಹೋಯ್ತಾನೆ. ಊರು ಮುಂಚೆ ಹೋಗ್ಬೇಕಾಗಿರೋ ನೀನು. ಹೋಗಿದೆ ನಾನು. ಇವನ್ಗೆ ಮೂರು ಲೋ ಎಲ್ಲಿಗೆಲ್ಲ ತಿಂದೆ? ಲೋ ಎಲ್ಲಿಗೆ ತಿಂದೀಯ? 3 ದೋಸೆ ತಿಂದು ತಡಿಯಾ. ಲೋ ನಾನು ಬಿಟ್ಬಿಟ್ಟು ಇದೆಯಲ್ಲೋ ಒಬ್ಬಂಗೆ ಹೆಂಗ್ಲ ಮನ್ಸ್ಬತ್ತು. ಮುಚ್ಕ ಹೇಳು. ನೀನು ಹೇಳು, ಚಂಪಕಲ್ಲಿ ಹೇಳು ಮಚ್ಚ. ಬೇಸ್ ನಾನು ಒಬ್ಬನೇ ಬಿಟ್ಬಿಟ್ಟೋಯ್ತಾನೆ. ನನಗೆ ಇಡ್ಲಿ ಕಡೆಗೆ ಹೋಗೋ ಅಂದರೆ ಕಾಂತಾರ ಮೂವಿ ನೋಡಿ ಎಷ್ಟು ಸಲ ನೋಡಿದ್ನಿ. ತಿಂದಿರಾ ಮಚ್ಚ? ಸೈಡ್ ಬೇಡ ಮಚ್ಚ, ಇಷ್ಟು ಹೇಳ್ದೆಲ್ಲ ಮನಸ್ಸು ತೃಪ್ತಿ ಆಗೋಯ್ತು. ಮಚ್ಚ ಇದೇ ಹೈಲೈಟ್ಗಳ, ಇದೇ ಹೈಲೈಟು. ಇದೇ ಇಲ್ಲ ಮಚ್ಚ. ತಿಂತಿಲ್ಲ ದಡಿಯಾ. ಆನೆಗ ಸೊಪ್ಪು ಕೊಡ್ತಲ್ಲ ಹಂಗೆ ತಿನ್ಕೊಂಬಿಟ್ಟ ನಾವು. ಕೊಡ್ತಲೇ ಮಾಡ್ಲಿಕ್ಕೆ ಅದೇ ಸ್ಪೈಂಡ ಅದೇ ಇಲ್ಲ ಏನೇ ಹೇಳಿದ್ದೀವಿ ನೀಗ ಮಚ್ಚ? ಏನು ಹೇಳಿದ್ದು ಮಚ್ಚ? ಚಪ್ರೆ ಐತಿ ಅಂತ. ಹುಡುಗಿರ ಮುಂದೆ ಚಪ್ರಿ ಐತೀನಿ ನಾನು, ಚೀಪ್ ಐತೀನಿ ನಾನು, ಅದು ಹಾಕ್ಬೇಡ ಹಾಕ್ಬೇಡ ಅಂತ ಇದ್ದಾನೆ ಪಾಪ. ಇಲ್ಲ ಮುಖ ತೋರ್ಸೋ. ಬಾ ಆಯ್ತಿಲ್ಲೇ ಹೋಗ ಆಯ್ತು. ನಮ್ಮ ಮಗನ ಆಪಲ್ ಕೇಕ್ ಕೊಡ್ಸಿದ್ದೆ ಮಾತೆ. ನಾನು ವಿಡಿಯೋ ಮಾಡ್ಬೇಕಲ್ಲಿ ಕೇಸ್ ಹಾಕ್ಬಿಡ್ತೀನಿ. ಗೈಸ್ ಇದೇ ಈ ಚಪ್ರಿ ಆಟ ಆಗೋದು ಚೆನ್ನಾಗಿ ಬಂದದ. ಚೆನ್ನಾಗಿ ಕಾಣಿಸ್ತಾ ಇದೆ ಯಾರೋ ನೀವು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೆ ಮಗ. ನಾನೇನು ಕಾಣಿಸ್ತಾ ಇಲ್ಲ ಬಿಡೋ. ಬೇಡ ಏನು ಇಷ್ಟು ಹ್ಯಾಂಡ್ಸಮ್ ಆಗಿದೆಯಾ? ಇಲ್ಲಿಗೆಲ್ಲ ಚೆನ್ನಾಗಿ ಕಾಣಿಸಿದಾರೆ ನಮ್ಮ ಕಾರ್ತಿ. ಬಡ್ಡೆ ಹುಲಿ ಇದು ಬಾಲಿವುಡ್ ಅಲ್ಲಿ ಬೇಕಾದ್ರೆ ನೋಡಿ ಅವನೇ ಹೀರೋ. ಆಗ ಕಾಣಿಸ್ತಾರೆ. ಅವನ ಹೆಸರು ಗೊತ್ತಿಲ್ಲ. ಅವನನ್ನ ಬಿಟ್ಟು
ಅವನನ್ನು ಬಿಟ್ಬಿಟ್ಟು ಕಾಲೇಜ್ ಎಂಟ್ರಿ ಆಯಿತು. ಕಾಲೇಜ್ ಒಳಗಡೆ ನಮ್ಮ ಸುರಸುಂದರ ಕ್ಯಾಜೆ ಗೊತ್ತವನೆ ನನ್ನ ಬ್ಲಾಗರ್ ಯೂಟ್ಯೂಬರ್ ನೋಡಿ ನಮ್ಮ ಕಾಲೇಜ್ದು ಬೊಂಬಡಿ ಇವನು 11 Pro Max ನೋಡಿದ ನಂದು ನೀನು ಇಲ್ಲ ಯಾವಾಗಲೂ ಸಿ ಬಿ ಎಸ್ ಅಡ್ಡ ಓಡಾಡಿದ್ದೀನಿ. ಏನಕ್ಕೆ ಏನಕ್ಕೆ ಅಡ್ಡ ಹೊಡಿದ್ ನೀನು? ಸಿ ಬಿ ಎಸ್ ಅಲ್ಲಿ ಯಾರು ನಾವು ಮುಟ್ಟಾಗೂ ಆಗಲ್ಲ, ಯಾರು ಇದು ಮಾಡೋಕ್ಕಾಗಲ್ಲ. ಏನೂ ಮಾಡೋಕ್ಕಾಗಲ್ಲ ಅಲ್ಲ, ನಿಮ್ಮ ದೊಡ್ಡ ಮರಕ್ಕಿಂತ ಬರೋ ದೊಡ್ಡ ಮುಂಚೆ ಕಿತ್ಕೋಬೇಕು ಅಷ್ಟೇ. ಇಲ್ಲಿ ಅಲ್ಲ ಲ್ಯಾಬ್ ನೀನು ಹೋಗು, ನನ್ನ ಲ್ಯಾಬ್ ಹೋಗು ಹೋಗು, ನಮ್ಮ ಲ್ಯಾಬಿಗೆ ನೀವು ಬಂದಿದ್ಯಾ ಹೋಗು, ಹೋಗ್ಬೇಕು ಅಷ್ಟೇ. ಇಸ್ ವೆಲ್ಕಮ್ ಬ್ಯಾಕ್ ಮಚ. ನೀರು ಕುಡಿಬೇಕು ತಾವರಿತ. ಗೈಸ್ ಗಾಯ್ಸ್ ನಮ್ಮ ಶಿಷ್ಯ ಹಾಯ್ ಹಾಯ್ ಬ್ರೋ ಕಾಂಪ್ರೋ ಮಾಡಿಸ್ತಾರೆ. ಯಾರ್ದು? ಇವಂದು ಆಟೆ ಕೊಂಡಲ್ಲ ಗೊತ್ತಿಲ್ಲ. ಇಲ್ಲ ಬ್ರೋ, ಅವ್ರು ಒಂದು 4 ಜನ ಬಂದಿದ್ರು, ಹೊಡೆದ್ರು, ಹೊಡ್ಸ್ಕೊಂಡ ಮಚ್ಚ. ನಿಮ್ಗೆ ಯಾರು ಹೊಡಿತಾರೆ? ಇಲ್ಲ ಮಗ ಮತ್ತೆ ಹೊಡ್ಸ್ಕೊಂಡಿರೋದಕ್ಕೆ ಸ್ಟೋರಿ ಮಗ ಇವನ್ ಮಗ ನನ್ನ ಸುದ್ದಿಗೆ ಹೇಳ್ತಾನಲ್ವಾ, ಇಡೀ ಮಗ ನನ್ನ ಇವನ್ ನನ್ನ ಸುದ್ದಿ ಎತ್ತಾನಲ್ವಾ, ಇವನ್ ಪುಟ್ಟ ಮೆಟ್ರಿ ಅಂತ ಕೇಳಿತ್ತು ಮಗ. ಪುಟ್ಟ 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 ಗುಂಡಿಗೆಲಿ ಉಸಿರೇ ನಿಂತು ಹೋಗೈತೆ. RX ಬೈಕ್ ಇಟ್ಟವನೆ ಮಗ, ಅವ್ರಿಗೆ ತಗ ಗೊತ್ತಾನೆ, ಒಬ್ಬನ ಕಾಲ್ನಾಗ ಹಾಕೋನೆ, ಒಬ್ಬನ ಕಣ್ಣಿಲ್ಲ. ಗಾಡಿ ತಗೊಳ್ಳೋದ ಓಡ್ಸಕ್ ಬರಲ್ಲ. ಇಲ್ಲಿಂದ 4 ಜನ ಕೈ ಕಲ್ಲಿ ಹೋಗ್ಸವನೆ ಮಗ. ಲೋ ಮಚ್ಚ ಏನಲ್ಲೋ, ನಿನ್ನಿಂದ ಒಬ್ರು ಪ್ರಾಣ ಉಳಿಸ್ಬೇಕು, ನೀನೇ ಪ್ರಾಣ ಉಳಿಸ್ಬಿಟ್ರೆ ಹೆಂಗು? ಅದೆಲ್ಲ ಮಿಸ್ ಆಕ್ಸಿಡೆಂಟ್, ನಾವೇನು ಬೇಕು ಅಂತ ನಾನೆಲ್ಲ ಬರೀ ಸುಳ್ಳು ಹೇಳ್ದ. ಏನಿಂದ ಆ ಹುಡುಗಿ ಅಲ್ಲಿಗೆ ಹೋಗಿದೆ, ಇಲ್ಲಿ ಕರ್ಕೊ ಹೋಗಿದೆ, ಕಾಂಪ್ರೋ ಹೋಗಿದೆ ಅಂತ. ಪುಟ್ಟ ಮೆಟ್ರಿ ಹೇಳೋದು, ಪುಟ್ಟ ಮೆಟ್ರಿ ಪುಟ್ಟ ಪುಟ್ಟ ಮೆಟ್ರಿ ಪುಟ್ಟ ಯಾರು? ಗಾಡಿ ಯಮಹ ಬೈಕ್ ಕೆಳಗಡೆ ಪುಟ್ಟ ಯಾರು? PUTTU ಲೋ ಇದೆಲ್ಲ ಕಟ್ಟ ಅಚ್ಚ ಇದೆಲ್ಲ ಕಟ್ಟು ಲೋ ಪುಟ್ಟ ಮೆಟ್ರೆ ಗೊತ್ತಿಲ್ವಲ್ಲ? ಇವೆಲ್ಲ ಆಗ್ತಿಲ್ಲ ಮಗ, ಇದೆಲ್ಲ ಕಟ್ಟು, ಇವೆಲ್ಲ ಕಟ್ಟೆಡ್ ಹಾಕಿದ್ರೆ ನಾಳೆ ಇವೆಲ್ಲ ಕಟ್ಟು ಅಪ್ಪಾಜಿ, ಕಟ್ಟು ಅದೆಲ್ಲ ತಪ್ಪು. ಪುಟ್ಟ ಮೆಟ್ರೆ ಗೊತ್ತಿಲ್ಲ ಮಚ್ಚ. ಜಾಸ್ತಿ ಬರ್ಬೇಕಂದ್ರೆ ಪುಟ್ಟ ಮೆಟ್ರೋ ಹಾಕಲ್ಲ ನಮ್ಮಿನಿ ಆ ಥರ ರಾಯಲ್ ಸ್ಟಾರ್ ವಿನಿ ಅವರು ಆ ಥರ ಎಲ್ಲ ಹಾಕಲ್ಲ. ಅಣ್ಣ ಪಟ್ಟೆ ಕೂರಿಸಿ ಚೆಟ್ಟೆಗೆ ಇರಿಸ್ಬೇಡ್ರಿ. ಬರ್ಬೇಕಂದ್ರೆ ಇನ್ನೂ ಬಂದೈತೆ, ಇವ್ನು ಬಂದೈತೆ, ಇವ್ನು ಬಂದಿಲ್ಲ ಅಂದ್ರೆ ನೀನು ಬರಲ್ಲ. ಪುಟ್ಟ ಬರಲೇಬೇಕು, ಯಾರು ಬರಲ್ಲ ಅಂದ್ರೆ ಬರ್ದೇ ಇರೋ ಪುಟ್ಟ ಬರ್ಬೇಕಷ್ಟೇ. ಆಫ್ರಿಕಾದಿಂದ ಓಡಿ ಬಂದ್ಬಿಟ್ರಿ ಹುಡುಗಿ ನಂಬರ್ ಹೆಂಗಾರ ಮಾಡಿ ಸಿಸ್ಟರ್ ಅಂತಾರೆ, ಕಾಲಿಗಳ ಬಿದ್ದು ಹುಡುಗಿ ನಂಬರ್ ತಗೊಂಡು ಸಿಸ್ಟರ್ ನೋಡಿ ವಿಡಿಯೋ ಅಷ್ಟೇ ನೋಡಿ ಸಿಸ್ಟರ್ ಅಷ್ಟೇ ನೋಡ್ಲೇಬೇಕು ಅವ್ರು, ನೋಡ್ಲೇಬೇಕು. ಅವ್ರು ತಂಗಿ ಸೋಮಾರ ನೋಡ್ಲೇಬೇಕು ಅವರು. ಇನ್ನು ನನ್ನ ತಂಗಿ ಜೀವನ ನನ್ನ ತಂಗಿ ಜೀವನ ಹೇಳ್ತಿದ್ದೆ ಮಚ್ಚೆ, ಹೇಳ್ತಾ ಇದ್ದೀನಿ ಪಕ್ಕ ಮಾತಾಡ್ಬಿಡ್ತೀನಿ ಬಿಡ. ನಿನ್ ಡವ್ ಏನು ಬ್ರೇಕಪ್ ಆಗಲ್ಲ, ನೀನು ಹೆಂಗೆ ಇದ್ರು ಇಷ್ಟಪಟ್ಟು ಡವ್ ಇಲ್ಲಿ ಹೆಂಗೆ ಇದ್ರು ನಿನ್ನ ಹೆಂಗೆ ಇದ್ರು ಇಷ್ಟಪಟ್ಟೆ ಬರ್ತಾಳೆ ಕಣ. ನನ್ನ ಹುಡುಗಿ ಮೇಲೆ ಆಣೆ ಅಲ್ಲಿ ಸ್ಟಾಪ್ ಅವ್ರಿಗೆ ಬೇಜಾರು ನೋಡೋ ಮಾತಾಡಿದ್ರು ಕೆಲವೊಂದು ಟೈಮು ನಾನು ಫ್ರೀ ಅಂದರೆ ಜೋರಾಗಿ ಗಲಾಟೆ ಮಾಡೋಕ್ಕಲ್ಲ, ಸ್ವಲ್ಪ ಮಾತಾಡ್ಬೋದು, ಬೇಜಾರಂತ ಮಾತಾಡ್ಬೋದು. ನೀವು ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಬೇಡಿ, ಅಂದರೆ ಸುಮ್ಮನೆ ಗಲಾಟೆ ಆಗೋ ರೀತಿ ನಡ್ಕೊಬೇಡಿ ಅಂತ ಹೇಳ್ತಾರೆ. ಅದನ್ನೇನು ಮಾಡ್ತಾರೆ, ಇವು ಮನ್ಮೇಶ್ವರಿಗೆ ಏನು ಗೊತ್ತಾಗೋದಿಲ್ಲ, ಆಟ ಆಡೋದು ಏನೇನೋ ಮಾಡಿಸ್ತಾರೆ. ಈ ಚೇರಲ್ಲಿ ಯೂಸ್ ಮಾಡೋಣ, ಯೂಸ್ ಮಾಡೋಣ ಮಾಡಿ ಸ್ವತಂತ್ರಕ್ಕೆ ಡಿಸ್ಕೌಂಟ್ ಅಪ್ರೂವ್ ಬಂದು ಇನ್ನು ದೀಪಾವಳಿ ಆದಮೇಲೆ ಬರೋದು ಆಯಿತಾ. ಅವಾಗೆಲ್ಲ ಅಂಥವ್ರಿಗೆಲ್ಲ ಬೇಜಾರಾಯ್ತದೆ. ಈಗ ನಮ್ಮ ಇವರು ಯಶವಂತ್ ಕುಮಾರ್ ಅವನೇನೋ ಟೈಮ್ ಪಾಸ್ಗೆ ಬಂದಿರ್ತಾರೆ, ಒಂದೇ ಹೇಳ್ತೀನಿ ನೀವು ಹಿಂಗೆ ಆಡ್ಬಿಟ್ಟು ಅವ್ನು ಬೇಜಾರಾಗ್ತದೆ. ಅವಾಗ ಈಗ ಬೇಡ ಎಲ್ಲರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಸರಿ ಎಲ್ಲರೂ ಬೇಜಾರು ಮಾಡ್ತಿರ್ತಾರೆ. ಅರ್ಥ ಮಾಡ್ಕೊಡಿ, ಅವ್ರಿಗೆ ಸೋತು ಪ್ರತಾಪ್ ಇದೆಲ್ಲ ಕಷ್ಟ ಸುಖ ಅರ್ಥ ಮಾಡ್ಕೊಡಿ, ಏನೋ ಒಂದು ಖುಷಿ ಬರ್ತದೆ. ಸರಿ ಆಯಿತು, ಹೌದು ನಾಳೆಯಿಂದ ಮೊಬೈಲ್ ಇಟ್ಬಿಟ್ಟು ಒಟ್ಟಾಗಿ ನಾನು ಫಿಕ್ಸ್ ಆದೆ, ಮಿನಿಮಮ್ ಅರ್ಧ ಗಂಟೆಯಿಂದ 1 ಗಂಟೆ ಬಟ್ ಏನೋ ತಲೆಯಲ್ಲಿ ನಾಷ್ಟ ಕಮ್ಮಿ ಮಾಡಿರ್ಬೇಕಾದ್ರೆ ಬುಟ್ಟ ನಮ್ಮ ಮೇಲೆ
ಎಲ್ಲ ಹೊಂಟೋಗ್ಬಿಟ್ಟವ್ರೆ ನನ್ನ ಮಕ್ಳು ಬಿಟ್ಬಿಟ್ಟು ನನ್ನ ಸಿಕ್ಕಾಬಿಟ್ಟೆ ಸಿಕ್ಕಿ ಮಗ ಇನ್ನೇ ಮಗ ಎಲ್ಲ ಕಂಡ್ರಲ್ಲ ನಿಂಗೆ ಹೆಂಗೆಲ್ಲ ಮೋಸ ಮಾಡಕ್ ಬಂತು ಲೋ ಎಲ್ಲ ಚಪ್ಪರ್ ನನ್ನ ಮಗನೇ ನೀನು ಯಾರಿಗೋ ಇದು ಅವ್ರ ಹುಡುಗಿಗೆ ಅನ್ಸುತ್ತೆ ಅವ್ರ ಹುಡುಗಿಲ್ಲ ಬೈ ಇಲ್ಲ ನಿಮ್ಮ ಹುಡುಗಿಗೆ ತಾನೇ ಇದು ಏನಿದು ಏನಿದು ಏನು ಹೇಳು ಬಿಸ್ಕೆಟ್ ಇವ್ರು ಹುಡುಗಿಗೆ ತಗೋಯ್ತಿರೋದು ಇವನು ಪಕ್ಕ ಅಲ್ಲ ಅಚ್ಚಾ ಇಲ್ಲ ಯಾರಿಗೆ ತಗೋಗಿರೋದು ಅವ್ರ ಹುಡುಗಿಗೆ ಅವ್ರ ಹುಡುಗಿ ಹೆಸರೇನು ಇಲ್ಲ ನಿಮ್ಮ ಹುಡುಗಿ ಹೆಸರು ಲಕ್ಷ್ಮಿ ಸುಬ್ಲಕ್ಷ್ಮಿ ಲವ್ ಮಚ್ಚ ಬಿಲ್ಲೆಲ್ಲ ಬಿಲ್ಲೆಲ್ಲ ಇಷ್ಟ ಆಗೈತೆ ಅಂದ್ಬಿಟ್ಟು ಅವ್ಳು ಕಿತ್ತಾಗ್ತೀನಿ ನೋಡ್ಬೇಕಾದ್ರೆ ಪೇಮೆಂಟ್ ಇನ್ನೂ 2 ಅವತ್ತು ತೋರಿಸ್ಕೊಡ್ನು ಇನ್ನೂ 2 ಇದಾ ತೋರಿಸಿ ಏನ ಗೈಸ್ ನೋಡಿ ಗೈಸ್ ಇವ್ರು ಹುಡುಗಿ ಆದರೆ ನಮಗೂ ಒಂದೊಂದು ಕೊಟ್ಬಿಡ್ರಪ್ಪ ಇದೇ ಬೇರೆ ಹುಡುಗಿಗೆ ಇದೇ ಪಕ್ಕ ಹುಡುಗಿಗೆ ಪರೋಟ ಏನು ಲಾ ಬಿಡ ಬಿಡ ಯಜಮಾನ ಬಿಡ ಇಲ್ಲಮ್ಮ ಹೊಡಿ ಮಚ್ಚ ಇದನ್ನ ಎಷ್ಟು ತಿಂಗಳಾಯ್ತು ಮದುವೆಗೆ ಸಂಸಾರ ಸಾಗರ ಸಂಸಾರ ಸಾಗರ ಮ್ಯಾಗಿ ನೋಡು ಮ್ಯಾಗಿ ಚಾ ಅಜಯ್ ನಾಚಿಕೆ ಇಲ್ಲ ನೀ ಸ್ಮೈಲ್ ಮಾಡಿದ್ರೆ ಒಂಥರ ಸ್ಮೈಲ್ ಕಿಲ್ಲರ್ ತರ ಏನೇನೇನು ಮಾತಾ ಶೀಟ್ ಹಾಕಿದೀವಿ ಆಲ್ರೆಡಿ ಓಯ್ ಹಾಯ್ ಹಾಯ್ ನೀನು ಇಷ್ಟೊಂದು ಕ್ಯೂಟ ಹುಡುಗಿಯಾ ಹಾಂ ನಾ ಯಾರು ಗೊತ್ತಾ ನಮ್ಮೂರಾ ನೋಡ್ತೀವಿ ನಿಮ್ ಗೈಸ್ ಸೀಟ್ ಹಾಕೋರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ನಾವು ಎಲ್ಲಿದ್ದೀವಿ ಅಂದರೆ ಇವಾಗ ಊರ್ಲಿದ್ದೀವಿ ಏನು ತಗೊಳಕ್ ಬಂದಿದ್ದೀವಿ ಹಾಂ ಏನಣ್ಣ ಅಣ್ಣ ಗಂಧ ಕಡ್ಡಿ ಅಣ್ಣ ಗಂಧದ ಕಡ್ಡಿ ಬೇಕಾ ಹೌದು ದೊಡ್ಡ ಗಂಧ ಕಡ್ಡಿ ಬೇಡ ಚಿಕ್ಕ ಗಂಧ ಕಡ್ಡಿ ಏನು ಕಣ ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಕಳಿಸಿಲ್ಲ ಅಣ್ಣ ನೀನು ಥೂ ಥೂ ಹಾಂ ಆ ವೈನ್ಗಿಂತ ಈ ವೈನ್ಗಿಂತ ನೀನೇ ಹ್ಯಾಂಡ್ಸಮ್ ಆಗಿ ಕಳಿಸಿಲ್ಲ ಅಣ್ಣ ನೀನು ನಿನ್ನ ಸ್ಮೈಲ್ಗೆ ಕಾಸು ಬಿಡು ಇವಾಗ ಇವ್ರಿಗೆ ರೀಲ್ಸ್ ಮಾಡ್ಬೇಕಂತ ನಾನು ರೀಲ್ಸ್ ನಾನೆಲ್ಲ ಅಣ್ಣ ನಿಮ್ಮ ಅಣ್ಣ ನನ್ನೇ ನಾ ಮಾಡೋದೇ ಸ್ಟಾಪ್ ಮಾಡ್ತಾ ನಿಮ್ಮ ಅಣ್ಣ ಕೆಲ್ಸ ನಿನ್ನ ಯಾರ ಕೇಳ್ತಿರೋ ಅಂತ ಬ್ಲಾಗಲ್ಲಿ ಯಾರು ಆಯ್ತು ಹೆಂಚು ಸ್ವಲ್ಪ ಇಪ್ಪಕ್ಕೆ ಹೆಂಚು ಎಷ್ಟೇ ಇದು 250 ಏನಿಗೆ ಸಡ್ಕ ಅಂತ ಕರೀತೀನಿ ನಮ್ದು ಏನೇನೋ ಪರ್ಸನಲ್ ಕೆಲಸ ಆಮೇಲೆ ಗೈಸ್ ನೋಡಿ ನಾವು ರೀಲ್ಸ್ ಮಾಡೋದು ಇದೆ 5 ಇನ್ನು ಉದ್ದ ತೆಗಿ ಬಿಡ ಚಂದ್ರ ತಗೊಂಡ ಅದು ಬಿಡಿ ಚಂದ್ರ ತಗೊಂಡ್ರಿ ಕೆಂಚ ಸುಮ್ಮನೆ ಬಿಡು ತಗೋ ಬರಲ್ಲ ಹಿಂಗೆ ಒಟ್ಟು 4,200 ರೂಪಾಯಿ 4,200 ಓಹೋ ವಿಜಿ ಫೇಸ್ ಮುಖ ತೊಳೆದಿಲ್ಲ ತೋರ್ಸ್ಬೇಡ ನೀನು ಎಲ್ಲ ಮುಖ ತೊಳೆದಿಲ್ಲ ಎಲ್ಲ ಸಿಂಧು ಮುಖ ತೊಳಿದಂತೆ ಸಿದ್ದೂರ ಇಕ್ಕೊಂಬಿಟ್ಯಾ ನೋಡ್ ಸ್ವಲ್ಪ ನಮ್ಮ ಅಣ್ಣ ರೀಲ್ಸ್ ಮಾಡ್ಬೇಕಂತ ಇವಾಗ ಗೈಸ್ ಇವಾಗ ರೀಲ್ಸ್ ಮಾಡಕ್ಕಂತ ಹೋಗ್ತಿದ್ದೀವಿ ಅವೆಲ್ಲ ಎತ್ಕೊಂಡು ವಿಜಯ್ ಬೈಕ್ ಕೊಟ್ಬಿಡ ಇಲ್ಲ ಚಾರ್ಜ್ ಇಲ್ಲ ಗುಬ್ಬಚ್ಚಿ ಮಗ್ತಾನೆ ಕೆಂಚ ನೀನು ರೀಲ್ಸ್ ಮಾಡ್ದೆಯಾ ಮಾಡುವಾ ಗೈಸ್ ಇವಾಗ ಹೊರಡ್ತಾ ಇರೋದೆ ಒಂದು ದೊಡ್ಡಪ್ಪರ ಮನೆಗೆ ವಿಜಯ್ ಯಾರ ಮನೆಗೆ ಗೇಮಿಂಗ್ ರೂಮ್ ಬುಲೆಟ್ಗಳನ್ನ ಇಲ್ಲೇ ಹಾಕೋಡೆ ಗೇಮಿಂಗ್ ರೂಮ್ ಹೋಯ್ತೀವಿ SMR ಡಬಲ್ ಗೇಮಿಂಗ್ ರೂಮ್ ಹುಷಾರು ನೀನ್ ಟಾಚಪ್ಪಣ ನೀನ್ ಕಣ್ಣಿಗೆ ಹೊಡಿತಾ ಅದು ಬಾಸ್ಗೆ ವಿಜಯ್ ಇನ್ನೊಂದ್ಸಲ ಅಯ್ಯೋ ಅಲ್ತಾವನ ಇರಲ್ಲ ಪಾಪ ಲವ್ ಅಲ್ತಾವನ ಇರ್ಲಿ ಏನಂದ ಅದೇ ಇನ್ನೊಂದ್ಸಲ ಅದೇ ಚಲೋ ಅದೇ ಇನ್ನೊಂದ್ಸಲ ಕಾಫಿ ಬೋಳಿ ಹಂಗೆ
ಇನ್ನೊಂದ್ಸಲ ನಿಮ್ಮ ಒಟ್ಟಿಗೆ ಬಂದಾಗ ನಿಮ್ಮ ಒಟ್ಟಿಗೆ ಬತ್ತ ನಡಿ. ನಂದೆಲ್ಲ ಪ್ರೆಸ್ಟೀಜ್ ಎಲ್ಲ ಮಾಡ್ತಾರೆ ರಾಸ್ಕಲ್ಗಳ. ದೌರ್ಜನ್ಯ ಅಣ್ಣ ಇದು. ನಂಬರ್ 1 ಸುಲ್ತಾನ್ ನಮಗೆ ದೌರ್ಜನ್ಯ ಇದು. ನಾವೇನೋ ಚಿಕ್ಕ ಚಿಕ್ಕ ಐಕ್ಳು ಏನೋ ಜಗಳ ಮಾಡ್ತೀವಿ, ನೀವು ಚಿಕ್ಕ ಐಕ್ಳ ಮೇಲೆ ದೊಡ್ಡವ್ರು ಬಂದ್ರೆ ಅಣ್ಣ ರೀಲ್ಸ್ ಮಾಡ್ಬೇಕಂದ ಅಣ್ಣ ಇವತ್ತು ಮಕ್ಕಳ ನಿಮ್ಗಿಂತ ಅವನೇ ಮಿಲಿಯನ್ ನೋಡಿದ್ದೀರಿ ಇವತ್ತು ಫೇಮಸ್ ಸರ್ಕ ಆಶೀರ್ವಾದ. ಬಂದಿರ್ಲ ಐ ಬ್ರೋ 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 ನಾನು ತಪ್ಪೆ ಕೊಡ್ತೀನಿ ಅಂತ ಬರೋದು ಈ ವೈದ್ಯನ್ ಕರ್ಕೊಂಡ್ಬಂದು ಜೊತೆಲಿ ಗೈಸ್ ನೋಡಿ ಗೈಸ್ ಈ ವೈದ್ಯನ್ ಕೈಲಿ ಪಾಪ ಗೊರ್ಸೋದು. ಬ್ರೋ ನೀನೇನಾದ್ರು ಮೋಸ ಬ್ರೋ. ಯಾಕೆ ಬ್ರೋ? ಪಾಪ ಅವ್ನು ಓದ ಹುಡುಗ ಅವನು. ನೀನ್ ನೋಡಿದ್ರೆ ಪಾಪ ನೀನ್ ಮನೇಲಿ ಬಿಲ್ಡಪ್ ಕೊಟ್ಕೊಳ್ಳೋದು ನಾನ್ ತಪ್ಪೆ ಕೊಡ್ತೀನಿ ಅಂತ ಗೈಸ್. ನಾನ್ ತಪ್ಪೆ ಕೊಡ್ತೀನಿ ಅಂತ ಇಲ್ಲಿ ಗೈಸ್ ರೈತ ವ್ಯವಸಾಯ ಅಂದ್ರೆ ನೋಡಿ ಬ್ರೋ. ಅಲ್ಲ ನೀನ್ ಮಾಡ್ತೀರ ಆ ಸಮೋಸ ಬ್ರೋ ಸೀರಿಯಸ್ಲಿ. ಓಕೆ ಏನ್ ಬ್ರೋ ಇಷ್ಟು ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ? ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ ಅಣ್ಣ. ನಮಸ್ತೆ. ಮೊಬೈಲ್ ಹಳೆ ಮೊಬೈಲ್ ಇದು? ಇಲ್ಲ ಹೊಸ ಮೊಬೈಲು. ಯಾಕೆ ಅದು ಮನೇಲಿ ಅದ ನಮ್ಮ ಡ್ಯಾಡಿ ಹತ್ರ. ನಿಮ್ಮ ಡ್ಯಾಡಿ ಕೊಡ್ಬಿಟ್ಟಿಯಾ? ಗೈಸ್ ಒಬ್ಬರು ಎಜುಕೇಟೆಡ್ ಟ್ಯಾಲೆಂಟೆಡ್ ಬಂದು ಕೂತವ್ರೆ ನನ್ನ ಪಕ್ಕದಲ್ಲಿ ಇವತ್ತು. ಯಾರಂದ್ರೆ ನಮ್ಮ ವೈಕುಂಠನವರು. ಅಣ್ಣ ಟ್ಯಾಲೆಂಟ್ ಮರಿ ಸೀರಿಯಸ್ ಆಗಣ ನಿನ್ನ ಜಮಾನದಲ್ಲೇ ಒಳ್ಳೆ ಟ್ಯಾಲೆಂಟೆಡು. ಹಲೋ ಗೈಸ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಟ್ ಈ ವಿಡಿಯೋಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ಯಾರೋ ಹೇಳ್ತಾಯಿದ್ರು ಅನ್ಸಬ್ಸ್ಕ್ರೈಬ್ ಆಗೋಯ್ತೀನಿ ನಿನ್ನ ಡೈಲಿ ವ್ಲಾಗ್ ಮಾಡಿದೆ. ಪ್ಲೀಸ್ ಆಗೋಕೆ ಹೋಗ್ಬೇಡ್ರಿ, ಯಾಕಂದರೆ ನಾನೇ ವ್ಲಾಗ್ ಶೂಟ್ ಮಾಡಿ ನಾನೇ ಎಡಿಟ್ ಮಾಡಿ ನನ್ನ ವೀಡಿಯೋನ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಐತೆ, ಪ್ಲೀಸ್ ಯಾರೋ ಆಗೋಕೆ ಹೋಗ್ಬೇಡ್ರಿ. ಬಟ್ ಇನ್ನೊಂದು ಏನಪ್ಪ ಅಂದರೆ ನಂಗೆ ಹುಷಾರಿಲ್ಲ, ಅದಕ್ಕೇ ವ್ಲಾಗ್ನ ವಾರದಲ್ಲಿ 3 ವ್ಲಾಗ್ನಾದ್ರು ಬಿಟ್ಟೇ ಬಿಡ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ ಐತೆ, ದಿನ ಅಂತೂ ಬಿಡೋಕ್ಕಾಗಲ್ಲ. ಬಟ್ ಒಂದು ದಿನ ವ್ಲಾಗ್ ಶೂಟ್ ಮಾಡಿ ಒಂದು ದಿನ ಎಡಿಟ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಐತೆ. ಅದಕ್ಕೇ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬೈ ಬೈ. ಬಟ್ ನಿಮ್ಮ ಕಮೆಂಟ್ ಮಾಡ್ತೀರಿ, ಕಮೆಂಟ್ ನೆಗೆಟಿವ್ ಆಗೋರೆ ಮಾಡಿ ಪಾಸಿಟಿವ್ ಮಾಡಿ ಕಮೆಂಟ್ ಮಾಡಿರಿ. ಯಾಕಂದರೆ ನಿಮ್ಮ ಕಮೆಂಟ್ ಮೂಲಕ ನಮಗೂ ಏನೋ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತದೆ ಅದಕ್ಕೇನೆ. ಬಟ್ ನಿಮ್ಮ ಒಪಿನಿಯನ್ನ ತಿಳಿಸಿ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬೈ ಬೈ.